ನಿವೃತ್ತ ಐಜಿ ಡಿಜಿಪಿ ಓಂ ಪ್ರಕಾಶ್ ಕೊಲೆಗೆ ಪ್ರೀ ಪ್ಲಾನ್ ನಡೆದಿತ್ತಾ ಅನ್ನೋ ಅನುಮಾನ ಈ ಆಂಗಲ್ ಅಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಮೊದಲೇ ಪ್ಲಾನ್ ಮಾಡಿ ಓಂ ಪ್ರಕಾಶ್ ಅವರ ಮರ್ಡರ್ ಮಾಡಿದ್ರ? ಪತ್ನಿ ಹಾಗೂ ಮಗಳು ಅವರ ನಡೆಯ ಬಗ್ಗೆ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇದೆ. ಮೊದಲೇ ಸಂಚು ರೂಪಿಸಿ ಕೊಲೆ ಮಾಡಿರೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಪೊಲೀಸರಿಗೆ ಪ್ರೀ ಪ್ಲಾನ್ ಮರ್ಡರ್ ಅನ್ನೋದ್ರ ಬಗ್ಗೆ ಅನುಮಾನ ಶುರುವಾಗಿದ್ಯಾಕೆ ಹಾಗಾದ್ರೆ? ಲೈವ್ ಡೀಟೇಲ್ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಅಂತ ಹೇಳಿ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಅನುಮಾನ ಮೂಡೋದಕ್ಕೆ ಏನ್ ಕಾರಣ? ಈ ಹಿಂದೆ ಇಂತಹದ್ದು ಅಟೆಂಪ್ಟ್ ಏನಾದ್ರೂ ಆಗಿತ್ತಾ ಅಲ್ಲಿ? ಸಭಾ ಕ್ರೈಮ್ ಸೀನ್ ಅನ್ನ ಗಮನಿಸಿದಂತ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸ್ಪಷ್ಟ ಆಗುತ್ತೆ, ಇದು ರೂಢಿಗತ ಆರೋಪಿಗಳು ಮಾಡಿರುವಂತಹ ಕೃತ್ಯ ಅಂತೇಳಿ. ಅಂದ್ರೆ ಅಬಿಚುವಲ್ ಅಫೆಂಡರ್ ಅಂತ ಹೇಳ್ತಾರೆ ಪೊಲೀಸ್ ಲ್ಯಾಂಗ್ವೇಜ್ ಅಲ್ಲಿ. ಪದೇ ಪದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂತಹ ಆರೋಪಿಗಳು, ಜೊತೆಗೆ ಕ್ರೈಮ್ ಬಗ್ಗೆ ನಾಲೆಡ್ಜ್ ಇರುವಂತಹ ವ್ಯಕ್ತಿಗಳು ಮಾಡುವಂತ ಕೊಲೆ ಮಾಡುವಂತ ಉದ್ದೇಶದಿಂದನೇ ಕೊಲೆಯನ್ನ ಮಾಡಿದ್ದಾರೆ. ಜೊತೆಗೆ ಡಿಸೀಸ್ಡ್ ಯಾರಿದ್ದಾರೆ ಅಂದ್ರೆ ಮೃತ ವ್ಯಕ್ತಿ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಆತ ಪ್ರತಿರೋಧ ತೋರಬಾರದು, ಆ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಹತ್ಯೆಯನ್ನ ಮಾಡಿರುವಂತದ್ದು. ಉದಾಹರಣೆಗೆ ಹೇಳುವಂತದ್ದಾದ್ರೆ, ಮೊದಲಿಗೆ ಓಂ ಪ್ರಕಾಶ್ ಅವರ ಮೇಲೆ ಹೋಗಿ ಅಡುಗೆ ಎಣ್ಣೆಯನ್ನ ಸುರಿದಿದ್ದಾರೆ. ನಂತರದಲ್ಲಿ ಅವರ ಕೈಕಾಲುಗಳನ್ನ ಕಟ್ಟಿದ್ದಾರೆ. ಓಂ ಪ್ರಕಾಶ್ ಎಲ್ಲೂ ಕೂಡ ಪ್ರತಿರೋಧವನ್ನು ವ್ಯಕ್ತಪಡಿಸಬಾರದು ಅಂತೇಳಿ ಅವರ ಮುಖಕ್ಕೆ ಖಾರದ ಪುಡಿಯನ್ನ ಎರಚಿದ್ದಾರೆ. ಅಂದ್ರೆ ಒಂದ್ ಕಡೆ ಖಾರದ ಪುಡಿ ಎರಚ್ತಾರೆ, ಮತ್ತೊಂದ್ ಕಡೆ ಕೈಕಾಲುಗಳನ್ನ ಕಟ್ತಾರೆ. ಜೊತೆಗೆ ಎದ್ದು ಆಪೋಸ್ ಮಾಡಬಾರ್ದು ಅಂದ್ಬೇಡಿ ಅವ್ರ ಮೇಲೆ ಬಿಸಿಯಾದಂತ ಅಡುಗೆ ಎಣ್ಣೆನ ಸುರಿದಿದ್ದಾರೆ. ನಂತರ ಸುಮಾರು 8 ರಿಂದ 10 ಬಾರಿ ಚಾಕುವಿನಿಂದ ಹಿಡಿದಿರುವಂತದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ಅವ್ರ ಮೇಲೆ ನಾವು ಕೊಲೆಯನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ, ಓಂ ಪ್ರಕಾಶ್ ಮೇಲೆ ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಕೌಂಟರ್ ಅಟ್ಯಾಕ್ ನಮ್ಮ ಮೇಲೆ ಆಗಬಾರ್ದು. ಯಾಕಂತ ಹೇಳಿದ್ರೆ ಓಂ ಪ್ರಕಾಶ್ ಯಾವಾಗ್ಲೂ ಸ್ವತಃ ಪಿಸ್ತೂಲ್ ಅನ್ನ ತಮ್ಮ ಜೊತೆಯಲ್ಲೇ ಕ್ಯಾರಿಯನ್ನ ಮಾಡ್ತಿದ್ರು. ಅವರು ಕೊಟ್ಟಿರುವಂತಹ ಹೇಳಿಕೆ ಅನ್ವಯವಾಗಿ ಮನೆಯಲ್ಲಿ ಹಾಲ್ನಿಂದ ರೂಮ್ಗೆ ಹೋಗುವಂತ ಸಂದರ್ಭದಲ್ಲಾಗಿರ್ಬೋದು, ರೂಮ್ ನಿಂದ ಕಿಚನ್ ಬರುವಂತ ಸಂದರ್ಭದಲ್ಲಾಗಿರ್ಬೋದು, ವಾಶ್ರೂಮ್ಗೆ ಹೋಗುವಂತ ಸಂದರ್ಭದಲ್ಲಾಗಿರ್ಬೋದು, ಪ್ರತಿ ಮೂವ್ಮೆಂಟ್ ನಲ್ಲೂ ಕೂಡ ಪಿಸ್ತೂಲ್ ಅನ್ನ ಕ್ಯಾರಿಯನ್ನ ಮಾಡ್ತಿದ್ರು. ಸ್ವತಃ ಮನೆಯಲ್ಲಿ ಇದ್ರು ಅಂತೇಳಿ ಪತ್ನಿ ಹೇಳಿರುವಂತದ್ದು. ಆದ್ರೆ ಕಳೆದ 5 ದಿನಗಳ ಹಿಂದೆ ಪತಿ ಪತ್ನಿ ಮಧ್ಯೆ ಜಗಳ ಆಗಿ, ಓಂ ಪ್ರಕಾಶ್ ಹಾಗೂ ಪಲ್ಲವಿಯವರ ಮಧ್ಯೆ ಜಗಳ ಆಗಿ, ಓಂ ಪ್ರಕಾಶ್ ತಮ್ಮ ತಂಗಿಯರ ಮನೆಗೆ ಹೋಗಿರ್ತಾರೆ. ತಂಗಿ ಮನೆಗೆ ಹೋದಂತ ಓಂ ಪ್ರಕಾಶ್ ಅನ್ನ ಮನವೊಲಿಸಿಕೊಂಡು ವಾಪಸ್ ಕರ್ಕೊಂಡ್ ಬರುವಂತ ಕೆಲಸವನ್ನ ಓಂ ಪ್ರಕಾಶ್ ಪುತ್ರಿ ಕೃತಿ ಮಾಡಿರ್ತಾಳೆ. ಆದ್ರೆ ನಿನ್ನೆ ಕೂಡ ಜಗಳ ಆಗಿದೆ. ಜಗಳ ಆದಂತ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಯಾವಾಗ ವಿಕೋಪಕ್ಕೆ ಹೋಗುತ್ತೆ, ಹೋದಂತ ಸಂದರ್ಭದಲ್ಲೂ ಕೂಡ ಓಂ ಪ್ರಕಾಶ್ ಗನ್ನನ್ನ ತೋರಿಸಿ ನಿನ್ನ ಮಗಳನ್ನ ಶೂಟ್ ಮಾಡ್ತೀನಿ ಅಂತೇಳಿ ಯಾವಾಗ ಪತಿ ಪಲ್ಲವಿಗೆ ವಾರ್ನಿಂಗ್ ಅನ್ನ ಮಾಡ್ತಾರೆ, ಆಗ ಪಲ್ಲವಿ ಏಕಾಏಕಿ ಅಟ್ಯಾಕ್ ಅನ್ನ ಮಾಡುವಂತದ್ದು. ಓಂ ಪ್ರಕಾಶ್ ಮನೆಯ ರೂಮ್ ನಿಂದ ಬೆಡ್ರೂಮ್ಗೆ ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ಆಕೆ ಹೋಗಿ ಕಣ್ಣಿಗೆ ಖಾರದ ಪುಡಿಯನ್ನು ಎರಸ್ತಾಳೆ. ಖಾರದ ಪುಡಿ ಎರಸಿದಂತವಳು ಕೈ ಹಾಗೂ ಕಾಲನ್ನ ಹಗ್ಗದಿಂದ ಕಟ್ತಾಳೆ. ನಂತರ ಅಡುಗೆ ಮನೆಗೆ ಹೋಗಿ ಎಣ್ಣೆನ ತಂದು ಓಂ ಪ್ರಕಾಶ್ ಅವರ ಮೈ ಮೇಲೆ ಸುರಿದು ಚಾಕುವಿನಿಂದ ನೇರವಾಗಿ ದಾಳಿಯನ್ನ ಮಾಡಿರುವಂತದ್ದು. ಆದ್ರೆ ಪ್ರಕರಣದಲ್ಲಿ ಮಗಳ ಪಾತ್ರ ಇದುವರೆಗೂ ಯಾವುದೇ ರೀತಿಯಂತ ಸ್ಪಷ್ಟತೆ ಇಲ್ಲ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಪ್ರಕರಣದ ಇಂಚಿಂಚನ್ನು ಕೂಡ ತನಿಖೆಯನ್ನು ಮಾಡ್ತಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.